ನಮಸ್ಕಾರ. AVK ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸೀರೆ ಮತ್ತು ಡ್ರೆಸ್ಗಳ ಮಧ್ಯ ಹಾಕುವಂಥ ಬುಟ್ಟ ಡಿಸೈನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಆಲ್ ಓವರ್ ಡಿಸೈನ್ ಅಂತಲೂ ಕರೀತಾರೆ ಇದನ್ನ. ಇದು ಹೇಗೆ ಹಾಕೋದು, ಯಾವ ಡಿಸೈನು ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ AVK ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಈ ಡಿಸೈನ್ ಹೇಗೆ ಹಾಕೋದು ಅಂತ ನೋಡ್ಬಿಡೋಣವಾ. ನೋಡಿ, ನಾನಿಲ್ಲಿ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. 6 ಎಳೆ ದಾರದಲ್ಲಿ 3 ಎಳೆ ಮಾತ್ರ ತೊಗೊಂಡು ನಾಟ್ ಹಾಕಿ ಇಟ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಒಂದು ನಾರ್ಮಲ್ ಆಗಿ ಒಂದು ಸರ್ಕಲ್ ಹಾಕ್ಕೊಂಡು ಹೀಗೆ 5 ಪಾರ್ಟ್ ಅಂದರೆ ಹೀಗೆ 5 ಕಡೆ ಹೀಗೆ ಮಾರ್ಕ್ ಮಾಡ್ಕೋಬೇಕು. ಮಧ್ಯ ಮಧ್ಯ ಹೀಗೆ ಗ್ಯಾಪ್ ಇರಬೇಕು, ಸೇಮ್ ಡಿಸ್ಟೆನ್ಸಲ್ಲಿ ಗ್ಯಾಪ್ ಇರಬೇಕು. ನೋಡಿ, ನಾನು ಇಲ್ಲಿಂದ ಹೀಗೆ ಸೂಜಿನ ತಗೋತಾ ಇದ್ದೀನಿ. ಮತ್ತು ಹೀಗೆ ನೋಡಿ, ಹೀಗಾದಮೇಲೆ ಮತ್ತೆ ನೆಕ್ಸ್ಟ್ ಹೀಗೆ ಹಾಕಿ ಮತ್ತೆ ಹೀಗೆ ಇದೇ ರೀತಿ ಫುಲ್ ಸರ್ಕಲ್ಗೆ ಏನು ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಎಲ್ಲ ಕಡೆ ಹಾಕ್ಕೋಬೇಕು. ನೋಡಿ, ಇವಾಗ ಫುಲ್ ಸರ್ಕಲ್ ಕಂಪ್ಲೀಟ್ ಆಯ್ತಲ್ವಾ. ನೆಕ್ಸ್ಟು ನೋಡಿ, ಇಲ್ಲಿಂದ ಹೀಗೆ ತಗೊಂಡು ನೋಡಿ ಹೀಗೆ ಮೇಲೆ ತಗೋಬೇಕು. ಅಂದರೆ ಸ್ವಲ್ಪ ಗ್ಯಾಪಲ್ಲಿ ತೊಗೊಂಡಿದ್ದೀನಿ. ಫಸ್ಟ್ ಲೈನಿಗೂ ಇದಕ್ಕೂ ಡಿಫ್ರೆನ್ಸ್ ಇದೆ ನೋಡಿ. ಇವಾಗ ಇಲ್ಲೂ ಅಷ್ಟೆ ಸ್ವಲ್ಪ ಮುಂದೆ ಹೀಗೆ ಹಾಕಬೇಕು. ನೆಕ್ಸ್ಟು ಇಲ್ಲೂ ಅಷ್ಟೇ ಸ್ವಲ್ಪ ಗ್ಯಾಪಲ್ಲಿ ಹೀಗೆ ದಾರನ ಮೇಲೆ ತಗೊಂಡು ಮತ್ತು ಇಲ್ಲೂ ಸಹ ಸ್ವಲ್ಪ ಮುಂದೆನೇ ಹೀಗೆ ನೀಡಲ್ನ ಹಾಕಬೇಕು. ಇದೇ ರೀತಿ ನಾನು ಫುಲ್ ಸರ್ಕಲ್ಗೂ ಅಂದರೆ ಫಸ್ಟ್ ಲೈನ್ ಹಾಕಿದ್ವಲ್ಲ ಅಲ್ಲೆಲ್ಲ ಕಡೆ ಹೀಗೆ ಹಾಕಬೇಕು. ನೆಕ್ಸ್ಟು ಮತ್ತೆ ಇನ್ನೊಂದು ರೌಂಡು ಮತ್ತು ನೋಡಿ ಹೀಗೆ ನೆಕ್ಸ್ಟ್ ಲೈನಲ್ಲೂ ಈ 2ನೇ ಲೈನಲ್ಲಿ ಎಷ್ಟು ಗ್ಯಾಪ್ ಇರತ್ತಲ್ಲ ಅಂದರೆ ಅಷ್ಟೇ ಇಲ್ಲೂ ಸಹ ಹೀಗೆ ಲೈನ್ ಹಾಕ್ಕೊಂಡು ಮತ್ತು ಮುಂದಿನ ಲೈನಲ್ಲಿ ಹಾಕ್ಕೊಂಡು ಹೋಗಬೇಕು. ಅಂದರೆ ಮುಂದೆ ಸ್ವಲ್ಪ ಮುಂದೆ ಮುಂದೆ ಹಾಕ್ತಾ ಈ ಡಿಸೈನ್ನ ಫುಲ್ ಸರ್ಕಲ್ಗೂ ಹಾಕ್ತಾ ಹಾಕ್ತಾ ಹೋಗಬೇಕು ಫ್ರೆಂಡ್ಸ್. ನೋಡಿ, ಇದೇ ರೀತಿ ಸುತ್ತಲೂ ನಾವು ಹಾಕ್ತಾ ಹೋಗಬೇಕು. ಅಂದರೆ ಒಂದು ಲೈನಿಂದ ಒಂದು ಲೈನ್ಗೆ ಈ ಥರ ಚೇಂಜಸ್ ಬರ್ತಾ ಬರುತ್ತೆ. ಅಂದರೆ ಇಲ್ಲಿ ಶಾರ್ಟ್ ಆಗ್ತಾ ಹೋಗುತ್ತೆ, ಈ ಕಡೆ ಸೈಡು ಲಾಂಗ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ನಾನು ನನ್ನ ಚಾನಲ್ನಲ್ಲಿ ಟೈಲರಿಂಗ್ ಬೇಸಿಕ್ಕಿಂದ ಸ್ಟಾರ್ಟ್ ಮಾಡಿದ್ದೀನಿ. ಮತ್ತು ಅದರ
ವೀಡಿಯೋಸ್ನೆಲ್ಲ ನಾನು ಮೇಲ್ಗಡೆ ಐ ಬಟನ್ನಲ್ಲಿ ಹಾಕಿದ್ದೀನಿ, ಚೆಕ್ ಮಾಡಿ. ನಿಮಗೆ ಬೇಸಿಕ್ ಟೈಲರಿಂಗ್ ಕಲಿಯೋದಾದರೆ ಸಹಾಯ ಆಗುತ್ತೆ. ಬೇಸಿಕ್ಕಿಂದ ಪ್ರತಿಯೊಂದೂ ನಾನು ಹೇಳ್ಕೊಡ್ತಾ ಇದ್ದೀನಿ. ಮತ್ತು ಹ್ಯಾಂಡ್ ಎಂಬ್ರಾಯ್ಡ್ರಿನೂ ಸಹ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ರೆಡಿ 33 ಕ್ಲಾಸ್ ಆಗಿದೆ. ಅದರ ಲಿಂಕ್ ನಿಮಗೆ ಎಲ್ಲ ನೋಡಬೇಕು ಅಂತ ಅನಿಸಿದರೆ ನೀವು ನನ್ನ ನೀವು ಯೂಟ್ಯೂಬ್ಗೆ ಹೋಗಿ AVK ಹಾಬಿ ಐಡಿಯಾಸ್ ಅಂತ ಸರ್ಚ್ ಕೊಡಿ. ಆವಾಗ ನಿಮಗೆ ನನ್ನ ಚಾನಲ್ ಲಿಂಕ್ ಸಿಗತ್ತೆ. ಓಪನ್ ಮಾಡಿದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಮತ್ತು ಅಲ್ಲಿ ಪ್ಲೇ ಲಿಸ್ಟ್ಗೆ ಹೋದರೆ ನನ್ನ ಅಷ್ಟು ವೀಡಿಯೋಸ್ಗಳು ಸಹ ನಿಮಗೆ ಸಿಗತ್ತೆ. ನೋಡಿ ಫ್ರೆಂಡ್ಸ್, ಇದೇ ರೀತಿ ನಾನು ಫುಲ್ ಇಲ್ಲಿವರೆಗೂ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಫುಲ್ ಕವರ್ ಆಗಿದೆ, ಈ ರೀತಿ ಕಾಣಿಸ್ತಾ ಇದೆ. ನಾನು ಸೆಂಟರಲ್ಲಿ ಹೀಗೆ ನೋಡಿ, ಹೀಗೆ ದಾರನ ಒಳಗಡೆ ಹಾಕ್ತಾ ಇದ್ದೀನಿ. ಹೀಗೆ ಹಿಂದ್ಗಡೆ ಒಂದು ನಾಟ್ ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ಕಾಣಿಸುತ್ತೆ. ಇದೇ ರೀತಿ ನಾನು ಈ ಸರ್ಕಲ್ ಮತ್ತು ಈ ಸರ್ಕಲ್ಲಿಗೆ ಮಾಡ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಫುಲ್ ನಾನು ಮೂರು ಕಲರಲ್ಲೇ ಹಾಕಿದ್ದೀನಲ್ವ, ಸೆಂಟರಲ್ಲಿ ಗ್ಲೂ ಹಾಕ್ತಾ ಇದ್ದೀನಿ. ಹೀಗೆ ಗ್ಲೂ ಹಾಕಿಬಿಟ್ಟು ಕುಂದನ್ನು ಸ್ಟಿಕ್ ಮಾಡ್ತಾ ಇದ್ದೀನಿ. ಹೀಗೆ ನೋಡಿ, ಕುಂದನ್ ಹಚ್ಚಿದ ಮೇಲೆ ಎಷ್ಟೊಂದು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಲ್ವಾ. ನೀವು ಸೀರೆ ಕಲರ್ ಕಾಂಬಿನೇಷನ್ನು, ಸೀರೆ ಅಥವಾ ಡ್ರೆಸ್ನ ಕಲರ್ ಕಾಂಬಿನೇಷನ್ ನೋಡಿಕೊಂಡು ದಾರನ ಸೆಲೆಕ್ಟ್ ಮಾಡಿಕೊಂಡು ದಾರದ ಕಲರ್ನ, ಅಂದರೆ ಈ ರೀತಿ ಡಿಫ್ರೆಂಟ್ ಕಲರಲ್ಲಿ ಹಾಕಬೇಕು. ಸೇಮ್ ಕಲರಲ್ಲೇ ಹಾಕಿದರೆ ಅಷ್ಟೊಂದು ಗ್ರ್ಯಾಂಡ್ ಲುಕ್ ಬರಲ್ಲ ಈ ಡಿಸೈನ್ಗೆ. ಬೇರೆ ಕಲರ್ ಥ್ರೆಡ್ಡಲ್ಲಿ ಹಾಕಿದರೆ ಮಾತ್ರ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಈ ಕುಂದನ್ನು ಅಷ್ಟೇ ಆಪೋಸಿಟ್ ಕಲರ್ ಕುಂದನ್ನು ತಗೋಬೇಕು. ನೋಡಿ, ರೆಡ್ಗೆ ನಾನು ಯೆಲ್ಲೋ ಹಾಕಿದ್ದೀನಿ, ಈ ಬ್ಲೂಗೆ ಪರ್ಪಲ್ ಕಲರ್ ಹಾಕಿದ್ದೀನಿ. ಇದಕ್ಕೂ ಅಷ್ಟೇ ಸ್ವಲ್ಪ ರೆಡ್ಡಿಶ್ ಕುಂದನ್ನು ಸ್ಟಿಕ್ ಮಾಡಿದ್ದೀನಿ. ಹೀಗೆ ಆಪೋಸಿಟ್ ಕಲರ್ ಕುಂದನ್ ಸ್ಟಿಕ್ ಮಾಡಿದರೆ ನಿಮ್ಮ ಸ್ಯಾರಿ ಅಥವಾ ಡ್ರೆಸ್ ಲುಕ್ ತುಂಬ ಗ್ರ್ಯಾಂಡಾಗಿ ಬರುತ್ತೆ. ಈ ಬುಟ್ಟ ಡಿಸೈನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋಕೆ ಮರಿಬೇಡಿ. ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಇದರಿಂದ ಅವರಿಗೂ ಒಂದು ಹೊಸ ರೀತಿಯ ಬುಟ್ಟ ಡಿಸೈನ್ ಕಲಿಯೋದಕ್ಕೆ ಸಹಾಯ ಆಗುತ್ತೆ. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.